ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್. ನಮ್ಮೂರ ಹತ್ರ ಇರುವಂತಹ ಜಡೆಮುನೀಶ್ವರ ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿಯ ಜಡೆಮುನೀಶ್ವರ ಸ್ವಾಮಿ ದೇವರ ಮಹಿಮೆ ಏನು ಅಂತ ಎಲ್ಲೂ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ನಾವು ಹಿಂದಿನ ದಿನ ಹೋಗಿದ್ದು, ಬಾಗ್ಲಾಕಿತ್ತು. ಮತ್ತು ಇವತ್ತು ಹೋಗಿರುವಂತಹ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್. ಓಕೆ, ಜಡೆಮುನೀಶ್ವರ ಸ್ವಾಮಿ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಇದು ಫುಲ್ ಗದ್ದೆ ಆಗಿತ್ತು. ಇಲ್ಲಿ ಅವರು ಅಂದರೆ ಈ ಗದ್ದೆಯವರು ಇಲ್ಲಿ ಒಂದು ಚಿಕ್ಕದಾಗಿ ಹುತ್ತ ಮುಟ್ಕೊಂಡಿತ್ತು. ಆವಾಗ ಈ ಗದ್ದೆಯಲ್ಲಿ ಅವರು ವ್ಯವಸಾಯ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಮೈಯೆಲ್ಲ ಹಾವು ಹರಿದಾಗ ಆಗೋದು. ಮತ್ತು ಅವ್ರಿಗೆ ಗೊತ್ತಿಲ್ಲದೇ ಅವರು ಬೇಲಿ ಒಳಗಡೆ ಹೋಗೋದು, ಅವರು ಹಾವು ಹರಿದಂಗೆ ಹರಿದಾಡೋದು, ಈ ಥರ ಎಲ್ಲ ಅವರು ಇದು ಮಾಡ್ತಿದ್ರು. ಎಲ್ಲರೂ ಜನಗಳೆಲ್ಲ ಅವ್ರಿಗೆ ಏನಕ್ಕೆ ಹಿಂಗೆ ಆಡ್ತಾರೆ, ಯಾರೋ ಕೊಟ್ಲ ಮಾಡಿಸಿರ್ಬೋದು, ಇಲ್ಲ ಇನ್ನೇನಾರ ಬೇರೆ ಆಗಿರ್ಬೋದು ಅಂತ ಜನಗಳೆಲ್ಲ ಮಾತಾಡ್ಕೊತಿದ್ರು. ಆಮೇಲೆ ಒಂದು ಕಡೆ ಹೋಗಿ ಶಾಸ್ತ್ರ ಕೇಳಿದ ಮೇಲೆ, ಇದು ಜಡೆಮುನೀಶ್ವರ ಸ್ವಾಮಿ, ಇದು ನಿಮ್ಮ ಗದ್ದೆಯಲ್ಲಿ ಹುತ್ತ ಆಗಿ ಮೂಡೈತೆ, ಇದು ನಿನ್ನ ಮೈ ಮೇಲೆ ಬರೋಕ್ಕೆ ಇಷ್ಟಪಡ್ತಾವ್ರೆ, ನೀವು ನಿಮ್ಮ ಗದ್ದೆಯಲ್ಲೇ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಅಲ್ಲಿ ಅವರು, ನೀವು ನೋಡ್ಬೋದಲ್ವ ದೇವಸ್ಥಾನದಲ್ಲಿ ಇರುವಂತಹ ಕಲ್ಲಿನ ಪ್ರತಿಷ್ಠಾಪನೆ, ಆ ಥರ ಅವರು ಮಾಡಿ ಆಮೇಲೆ ಅಲ್ಲಿ ದೇವಸ್ಥಾನನ ಚಿಕ್ಕದಾಗಿ ಕಟ್ಟಿದ್ರು. ಅಂದರೆ ಪುಟಾಣಿಯಾಗಿ ಕಟ್ಟಿದ್ದು. ಇವತ್ತು ಈ ಥರ ದೊಡ್ಡದಾಗಿದೆ. ಮತ್ತು ಇವ್ರ ಮನೆ ಬಂದುಬಿಟ್ಟು ಊರೊಳಗಡೆ ಇತ್ತು. ಇವತ್ತು ಇವ್ರ ಮನೆ ಇಲ್ಲೇ ಗದ್ದೆಲೇ ಮತ್ತು ಮನೆ ಮತ್ತು ದನಿನ ಕೊಟ್ಟಿಗೆ ಎಲ್ಲ ಐತೆ. ಓಕೆ, ಈ ವಿಡಿಯೋ ನೋಡಿ. ಅವಳು ತಿರುಗ ಬತ್ತಳೆ ಆಗಿದ್ಗಳಿಗೆ ಅವಳು ಮನೆಯಲ್ಲಿ ದೀಪ ಹಚ್ಚಬೇಕು, ವಾರ ಒಪ್ಪತ್ತು ಮಾಡಬೇಕು. ಅವಳ ನಿನ್ನ ಅಳಿಯ ಸರಿ ಇಲ್ಲ, ನನ್ನ ಕದ್ದ ಸರಿ ಇಲ್ಲ. ಮನೆಯಲ್ಲಿ ಯಾರಿಲ್ಲ, ಯಾವ ದಿಕ್ಕು, ಈ ದಿಕ್ಕು, ಆ ದಿಕ್ಕು, ನಾಲ್ಕು ದಿಕ್ಕು ಎತ್ತಾಗೆ ಈ ಕದ್ದ ನೋಯುತ್ತಿದೆ, ಮನಸ್ಸಲ್ಲಿ ನೋಯುತ್ತಿದೆ, ಅಳುತ್ತಿದೆ. ಒಬ್ಬೊಬ್ಬನ ಹೇಳುತ್ತಿದೆ, ಈ ಕಥೆ ಹೇಳುವುದು ನನಗೆ ಗೊತ್ತು. ಈ ಕಥೆಗೆ ಬರುವ ಆಸೆ ಆದರೆ ಮನೆಯವರು ಅವರು ಬಿಡುತ್ತಿಲ್ಲ. ಈ ಹುಡುಗನ ಮೇಲೆ ಅವರ ಮನೆ ದೇವರಾದಂತಹ ಮಂಚಮ್ಮನವರು ಬಂದು ಹೇಳ್ತಾ ಇದ್ದಾರೆ. ಮುಂಚೆ ಇವ್ರಿಗೆ ಹೊಟ್ಟೆ ನೋವು ಬತ್ತಿತ್ತು, ಅದನ್ನು ಜಡೆಮುನೀಶ್ವರ ಸ್ವಾಮಿ ಹೊರಗೆ ಬರೆಸಿದ್ದಾರೆ.